So welcome to Get Solutions. Today we are going to solve the fifth illustration based on the cash flow statement. So pause the video and take down. From the following is the statement summarized income statement of ABC Limited for the year ended 31st March 2005. Okay, so income statement ಕೊಟ್ಟಾಗ ಯಾವ ಥರ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಪ್ರಾಬ್ಲಮಲ್ಲಿ ನೋಡೋಣ. ಓಕೆ, ಸೊ ಇಟ್ ಈಸ್ ಆಸ್ಕ್ಡ್ ಫಾರ್ ಸೆಕ್ಷನ್ ಬಿ. ಸೊ ಸೆಕ್ಷನ್ ಬಿಗೆ ಏನಾದರೂ ಕೇಳಿದ್ರೆ ಈ ಥರ ಕೇಳ್ತಾರೆ, ಟು ಕ್ಯಾಲ್ಕುಲೇಟ್ ಓನ್ಲಿ ದ ಆಪರೇಟಿಂಗ್ ಆಕ್ಟಿವಿಟೀಸ್, ದಟ್ ಈಸ್ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ ಫ್ರಮ್ ದಿ ಆಪರೇಟಿಂಗ್ ಆಕ್ಟಿವಿಟೀಸ್. ಓಕೆ, ಸೊ ಟೇಕ್ ಡೌನ್ ದಿ ಅಡ್ಜಸ್ಟ್ಮೆಂಟ್ಸ್. Let's move on to the solution now. See the illustration. The following is the statement summarized income statement of ABC Limited for the year ended 31st March 2005. So sales including cash sales 20,000 ಕೊಟ್ಟಿದ್ದಾರೆ. So total sales revenue 1,60,000. So similarly operating expenses excluding depreciation. So depreciation ನ ಬಿಟ್ಟು operating expenses ಕೊಟ್ಟಿದ್ದಾರೆ. So what is the total amount of operating expenses? That is 1 lakhs. Next depreciation separate ಆಗಿ ಕೊಟ್ಟಿದ್ದಾರೆ, that is 20,000. Next net profit before tax 40,000 and extraordinary income gain on speculation. ಸೊ ಎಕ್ಸ್ಟ್ರಾರ್ಡಿನರಿ ಐಟಮ್ ಇಂದ ಇನ್ಕಮ್ ಬಂದಿದೆ, ಅದು ಯಾವುದರಿಂದ ಬಂದಿದೆ? ಗೇನ್ ಆನ್ ಸ್ಪೆಕ್ಯುಲೇಷನ್, ದಟ್ ಈಸ್ ಟೋಟಲ್ 10,000. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಟ್ 40%. ಸೊ 40% ಬಂದ್ಬಿಟ್ಟು ಈ ಎಕ್ಸ್ಟ್ರಾರ್ಡಿನರಿ ಐಟಮ್ ಏನು ಅಡ್ಜಸ್ಟ್ಮೆಂಟ್ ಮಾಡಿದಾದ್ಮೇಲೆ ಈ 50,000 ಮೇಲೆ 40% ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಅದು ಟ್ಯಾಕ್ಸ್ ಪ್ರಾವಿಷನ್ಸ್. ಸೊ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಪೇಮೆಂಟ್ ಮಾಡಿದಾದ್ಮೇಲೆ ನೆಟ್ ಪ್ರಾಫಿಟ್ ಎಷ್ಟಿದೆ? ದಟ್ ಇಸ್ 30,000. ನೆಕ್ಸ್ಟ್ ದ ಅಡಿಷನಲ್ ಇನ್ಫಾರ್ಮೇಷನ್. ದ ಫಾಲೋಯಿಂಗ್ ಅಡಿಷನಲ್ ಡೇಟಾ ಇಸ್ ಆಲ್ಸೋ ಅವೈಲಬಲ್ ಫಾರ್ 2004 and 2005. So first additional information, operating expenses including loss on sale of furniture. So ಅಲ್ಲಿ operating expenses ಗೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. Related to operating expenses there is adjustment. This operating expenses including loss on sale of furniture ಅಂದ್ರೆ 4,000 ಬಂದ್ಬಿಟ್ಟು loss on sale of furniture ಅಂದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಇದೆ, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ನೆಕ್ಸ್ಟ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 2003 and 4. ಸೊ ದಟ್ ಈಸ್ 18,000. ಓಕೆ, ಸೊ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋದು ನಾವು ಪ್ರೀವಿಯಸ್ ಇಯರ್ದೇ ಕನ್ಸಿಡರ್ ಮಾಡೋದು, ರೈಟ್? ಸೊ ಕರೆಂಟ್ ಇಯರ್ದು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಸೊ ಪ್ರೀವಿಯಸ್ ಇಯರ್ ಎಷ್ಟು ಕನ್ಸಿಡರ್ ಮಾಡಿದ್ದಾರೆ? ದಟ್ ಇಸ್ 18,000. ಸೊ ದಟ್ ವಿಲ್ ಬಿ ದ ಟ್ಯಾಕ್ಸ್ ಪೇಯ್ಡ್ ಅಮೌಂಟ್. ಓಕೆ, ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಟ್ ದ ಎಂಡ್ ಆಫ್ ದಿ 2003 and 4 and 2004 and 5 were as under. Okay, so based on this current assets and current liabilities and other information given in the problem, you are required to ascertain the net cash flow from the operating activities by indirect method. So indirect method is nothing but this is the format. So this is the format for the indirect method. Okay, so based on the information we have to compute the cash inflow or outflow from the operating activities. Okay, so according to the format, see net profit as per profit and loss account. So net profit as per profit and loss account ಅಂತ ಹೇಳಿದ್ರೆ you have to keep it in mind. Here we have to deduct the tax amount. So tax amount ಇಲ್ಲಿ ಡಿಡಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ಯಾವುದನ್ನ ಕನ್ಸಿಡರ್ ಮಾಡಬೇಕು? ಸೊ ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಸೊ ಇಲ್ಲಿ ಬಿಫೋರ್ ಟ್ಯಾಕ್ಸ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಕನ್ಸಿಡರ್ ಮಾಡಬೇಕು. ಸಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಎಸ್, ದೆರ್ ಇಸ್ ಅ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಸ್ ₹40,000. ಓಕೆ, ಸೊ ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್, ಸಾರಿ ಇನ್ಕ್ಲೂಡಿಂಗ್ ಅಲ್ಲ, ಅದು ಎಕ್ಸ್ಕ್ಲೂಡಿಂಗ್. ಓಕೆ, ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ 1 lakhs. ಸೊ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ತರ ಓನ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಸ್ ದೇರ್, ರೈಟ್? ಸೊ ದಿಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ರಿಗಾರ್ಡಿಂಗ್ ದಿಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ there is an adjustment. See, operating expenses including loss on sale of furniture. So operating expenses including loss on sale of furniture ಅಂತ ಹೇಳಿದ್ರೆ ಆ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಎಲ್ಲಿ ಬರಬೇಕು? ಸೊ ಅಂಡರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಸೊ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಎಷ್ಟಂತೆ? ದಟ್ ಈಸ್ 4,000. ಸೊ ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾವು ತಗೊಳ್ತಿಲ್ಲ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಎಷ್ಟಿದೆ? ದಟ್ ಈಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ 4,000. ಸೊ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಈಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಎಲ್ಲಿ ಬರಬೇಕು? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಬಿಕಾಸ್ ಇಟ್ ಈಸ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್, ರೈಟ್? ಸೊ ಡಿಪ್ರಿಸಿಯೇಷನ್, ಸೊ ಇದೆಲ್ಲ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ಫಾರ್ಮ್ಯಾಟ್ ಗೊತ್ತಿರಬೇಕು. ಓಕೆ, ಸೊ ಡಿಪ್ರಿಸಿಯೇಷನ್ ಎಷ್ಟಿದೆ? ದಟ್ ಈಸ್ 20
20,000. Okay, so next extraordinary item, that is extraordinary income and provision for taxation. ನೆಕ್ಸ್ಟ್ ಲಾಸ್ಟಲ್ಲಿ ನೋಡಬೇಕಾಗುತ್ತೆ, ನೋಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಈಗ 2 ಐಟಮ್ ಏನು ಅಡ್ಜಸ್ಟ್ಮೆಂಟ್ ಇದೆಯೋ ಅದನ್ನು ನಾವು ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡಿ ಹಾಕಿದ್ದೀವಿ. ಸೊ ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 40,000 ಆದಮೇಲೆ ನೆಕ್ಸ್ಟ್ ಈ ಹೆಡ್ಡಲ್ಲಿ ಹೆಡ್ಡಲ್ಲಿ ಬರೋ ಐಟಮ್ಸ್ ಯಾವುದಾದ್ರು ಇದೆಯಾ ನೋಡೋಣ. ಸೊ ದಟ್ ಈಸ್ ಜನರಲ್ ರಿಸರ್ವ್, ದಟ್ ಈಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇದೆಯಾ? ಎಸ್, ದೆರ್ ಈಸ್ ನೋ information regarding general reserve. Next, provision for taxation. So provision for taxation. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈಸ್ 20%. ಸೊ 20% ಕೊಟ್ಟಿದ್ದಾರೆ, ಬಟ್ ಈಗ 20% ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ನಮಗೆ ಕಂಪ್ಲೀಟ್ ಆಗಿ ಪ್ರಾಫಿಟ್ ಬೇಕು, ದಟ್ ಈಸ್ ಆಫ್ಟರ್ ಅಡ್ಜಸ್ಟಿಂಗ್ ಎಕ್ಸ್ಟ್ರಾಡಿನರಿ ಐಟಮ್. ಸೊ ಇನ್ನೊಂದು ಕೇಸಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆರ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಬೇಕು ಅಂತ ಹೇಳಿದ್ರೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು. ಬಟ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಡದೇ ಇರೋ ಕಾರಣ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಕೊಟ್ಟಿದ್ದಾರೆ, ಬಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು. ಸೊ ಅದಿಲ್ಲದೆ ಕಾರಣ ನಮಗೆ ಮೇಡ್ ಡ್ಯೂರಿಂಗ್ ದ ಇಯರ್ ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಯಾವುದಿದೆ ಅಮೌಂಟು, ದಟ್ ಈಸ್ ಇಂಟರಿಮ್ ಡಿವಿಡೆಂಟ್. ಸೊ ಇಂಟರಿಮ್ ಡಿವಿಡೆಂಟ್ ಪೇಯ್ಡ್. ಸೊ ದೆರ್ ಈಸ್ ನೋ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಡಿವಿಡೆಂಟ್. ನೆಕ್ಸ್ಟ್ ಎಕ್ಸ್ಟ್ರಾಡಿನರಿ ಐಟಮ್ ಇಫ್ ಎನಿ ಡೆಬಿಟೆಡ್. ಸೊ ಯಾವುದಾದ್ರೂ ಎಕ್ಸ್ಟ್ರಾಡಿನರಿ ಐಟಮ್ ಆರ್ ಎನಿ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್ಸ್ ರಿಲೇಟೆಡ್ ಟು ಎಕ್ಸ್ಟ್ರಾಡಿನರಿ ಐಟಮ್ ಡೆಬಿಟೆಡ್ ಆಗಿದೆಯಾ ನೋಡಿ. ಸೊ ಯಾವ ಅಮೌಂಟು ಇಲ್ಲ. ಸೊ ಎಕ್ಸ್ಟ್ರಾಡಿನರಿ ಐಟಮ್ ಇಂದ ಏನಾದರೂ ಡೆಬಿಟ್ ಆಗಿದ್ದರೆ ಅಮೌಂಟು ಅದು ನಾವು ಇಲ್ಲಿ ತಗೋಬೇಕು. ಸೊ ಹಿಯರ್ ದೆರ್ ಈಸ್ ನೋ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎಕ್ಸ್ಟ್ರಾಡಿನರಿ ಐಟಮ್, ದಟ್ ಈಸ್ ಇಫ್ ಎನಿ ಅಮೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಆಫ್ಟರ್ ದಿಸ್ ನೆಕ್ಸ್ಟ್ ಹೆಡ್ ಎಕ್ಸ್ಟ್ರಾಡಿನರಿ ಐಟಮ್ ಅಮೌಂಟ್ ರಿಲೇಟೆಡ್ ಟು, ದಟ್ ಈಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಯಾವುದಾದ್ರೂ ಕ್ರೆಡಿಟ್ ಆಗಿದೆಯಾ? ಇಲ್ಲ. ಸೊ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲ. ನೆಕ್ಸ್ಟ್ ರೀಫಂಡ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲ, ಯಾವುದೇ ಅಮೌಂಟು. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಆಗಲೇ ನಾವು ಇದು ಐಟಮ್ಸ್ ಕ್ಲಿಯರಾಗಿ ಗೊತ್ತಿದೆ ನಮಗೆ, ಅದಕ್ಕೆ ಡೈರೆಕ್ಟಾಗಿ ಹಾಕಿದ್ದೀವಿ. ದಟ್ ಈಸ್ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಅಂಡ್ ಡಿಪ್ರಿಸಿಯೇಷನ್ 20,000. ಈಗ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಯಾವುದಾದ್ರೂ ಇದೆಯಾ ನೋಡಿ. ಸೊ ಐಡೆಂಟಿಫೈ ಮಾಡಿ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಎಕ್ಸ್ಟ್ರಾಡಿನರಿ ಇನ್ಕಮ್. ಸೊ ಎಕ್ಸ್ಟ್ರಾಡಿನರಿ ಇನ್ಕಮ್ ಇದು ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್, ಯಾವ ಥರ ಟ್ರೀಟ್ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾನು. ಸೊ ನಾನ್ ಆಪರೇಟಿಂಗ್ ಇನ್ಕಮಲ್ಲಿ ಹಾಕೋದಕ್ಕಾಗೋದಿಲ್ಲ, ಬಿಕಾಸ್ ಎಕ್ಸ್ಟ್ರಾಡಿನರಿ ಐಟಮ್ ಸಪ್ರೇಟ್ ಇದೆ. ಓಕೆ, ಸೊ ಇಲ್ಲಿ ಎಕ್ಸ್ಟ್ರಾಡಿನರಿ ಐಟಮ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಮತ್ತು ಎಕ್ಸ್ಟ್ರಾಡಿನರಿ ಐಟಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಲೂ ಕೊಟ್ಟಿಲ್ಲ, ಬಿಕಾಸ್ ಈ ಎಕ್ಸ್ಟ್ರಾಡಿನರಿ ಐಟಮ್ನ ನಾವು ಇಲ್ಲಿ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂತಂದರೆ ಡೆಬಿಟೆಡ್ ಆಗಿಲ್ಲ, ಕ್ರೆಡಿಟೆಡ್ ಆಗಿಲ್ಲ. ಓಕೆ, ಸೊ ಇದನ್ನು ಎಲ್ಲಿ ಹಾಕ್ಕೋಬೇಕಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೆಕ್ಸ್ಟು. ಓಕೆ, ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಇದರ ಇನ್ಫಾರ್ಮೇಷನ್ ಎಲ್ಲೂ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲೈಬಿಲಿಟೀಸ್. ಓಕೆ, ಸಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲೈಬಿಲಿಟಿ ಲಿಸ್ಟ್ ಯಾವ್ದು ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ ಡೆಟಾರ್ಸ್ ಆ್ಯಂಡ್ ಸ್ಟಾಕ್ ಆ್ಯಂಡ್ ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್, ಸೊ ಡೆಟಾರ್ಸ್, ಸ್ಟಾಕ್ ಆ್ಯಂಡ್ ಕ್ರೆಡಿಟಾರ್ಸ್. ಸೊ ಫಾರ್ಮ್ಯಾಟ್ ಗೊತ್ತಿದ್ರೆ ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆ, ಸಿ ದ ಓಪನಿಂಗ್ ಬ್ಯಾಲೆನ್ಸಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ದಿ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಆ್ಯಂಡ್ ಸ್ಟಾಕ್. ಓಕೆ, ಸೊ ದಟ್ ಈಸ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಇನ್ಫಾರ್ಮೇಷನ್ನ ನಾವು ನೋಡಬೇಕು. ನಾವು ಸಿ ಇನ್ಕ್ರೀಸ್ ಆಗ್ತಿದೆಯಾ ಇಲ್ಲ ನೆಟ್ ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆಗ್ತಿದೆಯಾ ಇನ್ಕ್ರೀಸ್ ಆಗ್ತಿದೆಯಾ ಅಂತ ನೋಡಿ ಹಾಕ್ಕೋಬೇಕು. ಓಕೆ, ಸಿ ದ ಫಸ್ಟ್ item, that is debtors, that is current asset. So opening value is 12,000. so illu aste exchange ಮಾಡಿ ಕೊಟ್ಟಿದ್ದಾನೆ. ಫಸ್ಟ್ 2005 ಕೊಟ್ಟಿದ್ದಾನೆ, ನೆಕ್ಸ್ಟ್ 2004 ಕೊಟ್ಟಿದ್ದಾನೆ, that you have to remember. Okay, so don't get confusion with the exchanged years. so first opening value 12,000 minus closing value 16,000. so you will get the current asset, that is debtors negative value. so current asset minus value how much? 4,000. ಓಕೆ, ಸೊ ಇಲ್ಲಿ ಬಂದರೆ ಇದರಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಸ್ಟಾಕ್ ಇದೆ. ಸೊ ಓಪನಿಂಗ್ ವ್ಯಾಲ್ಯೂ 14,000 ಆ್ಯಂಡ್ ಕ್ಲೋಸಿಂಗ್ ವ್ಯಾಲ್ಯೂ 13,000. ಸೊ ಯು ವಿಲ್ ಗೆಟ್ ಕರೆಂಟ್ ಅಸೆಟ್, ದಟ್ ಈಸ್ ಸ್ಟಾಕ್ ಪಾಸಿಟಿವ್ ವ್ಯಾಲ್ಯೂ. ಕರೆಂಟ್ ಅಸೆಟ್ ಪಾಸಿಟಿವ್ ವ್ಯಾಲ್ಯೂ, ಸ್ಟಾಕ್ ದಟ್ ಈಸ್ 1000. ಓಕೆ, ಸೊ ಸ್ಟಾಕ್ ಇಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಕ್ರೆಡಿಟಾರ್ಸ್, ಓಪನಿಂಗ್ ವ್ಯಾಲ್ಯೂ 17,000, ಕ್ಲೋಸಿಂಗ್ ವ್ಯಾಲ್ಯೂ 18,000. ಸೊ ಯು ಕರೆಂಟ್ ಲಯಬಿಲಿಟಿ ಮೈನಸ್ ವ್ಯಾಲ್ಯೂ, ಕರೆಂಟ್ ಲಯಬಿಲಿಟಿ ಮೈನಸ್ ವ್ಯಾಲ್ಯೂ ದಟ್ ಈಸ್ 1000. so current liability minus value
ತೌಸಂಡ್. ಸೊ ಇಲ್ಲಿ ಬಂದರೆ ಇದರಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ರಿಲೇಟೆಡ್ ಟು ಟ್ಯಾಕ್ಸ್ ಅಮೌಂಟ್. ಸೊ ಟ್ಯಾಕ್ಸ್ ಪೇಮೆಂಟ್. ಸೊ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಿದ್ದಾರೆ ಫಾರ್ ದ ಇಯರ್ 2003 and 4. ಸೊ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ದಟ್ ಈಸ್ ಟೋಟಲ್ 18,000. ಓಕೆ, ಸೊ 18,000 ಆಗಿದೆ. ಸೊ ಇನ್ನು ಯಾವ ಐಟಮ್ ಬಿಟ್ಟಿದ್ದೀವಿ ನೋಡಿ, ಒಂದು ಕಡೆಯಿಂದ ಸೇಲ್ಸ್ ಎಲ್ಲೂ ರೆಫರೆನ್ಸ್ಗೆ ಬರೋದಿಲ್ಲ. ನೆಕ್ಸ್ಟ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸಲ್ಲಿ 4,000 ಏನು ಲಾಸ್ ಇದೆ ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ನು ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಎಕ್ಸ್ಟ್ರಾ ಆರ್ಡಿನರಿ ಇನ್ಕಮ್. ಓಕೆ, ಸೊ ಇಷ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡಿ. ಫಸ್ಟು ಈ ಎಕ್ಸ್ಟ್ರಾಡಿನರಿ ಐಟಮ್ ಯಾವ ಥರ ಕನ್ಸಿಡರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ನಾವು ಓಕೆ, ಸೊ again you will get 40,000 here because there is no information given regarding these items. Next again you will get 40,000. Next you have to add 60,000. so 40,000, sorry, this is not 40,000, 4,000. okay, so 24,000 you will get 64,000. next there is no net operating income here, so again you will get 64,000 here. next you will get 66,000. so ee items na add madidre 66,000. next 4,000, again you will get 62,000 here. next you have to deduct this 18,000. so 62,000 minus 18,000 you will get 44,000. so ಈಗ ನೀವು ಎಕ್ಸ್ಟ್ರಾಡಿನರಿ ಐಟಮ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಎಕ್ಸ್ಟ್ರಾಡಿನರಿ ಐಟಮ್, ದಟ್ ಈಸ್ ಎಕ್ಸ್ಟ್ರಾಡಿನರಿ ಐಟಮ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಇನ್ಕಮ್ ದಟ್ ಈಸ್ ಗೇನ್ ಫ್ರಮ್ ಸ್ಪೆಕ್ಯುಲೇಷನ್ ಟೋಟಲ್ 10,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಟ್ರಾಡಿನರಿ ಐಟಮ್, ಇಲ್ಲಿ ಎಕ್ಸ್ಟ್ರಾಡಿನರಿ ಐಟಮ್ ಇದೆ. ಬಟ್ ಎಕ್ಸ್ಟ್ರಾಡಿನರಿ ಐಟಮ್ ಇಫ್ ಎನಿ ಅಮೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಎಕ್ಸ್ಟ್ರಾಡಿನರಿ ಐಟಮ್ ಇಫ್ ಎನಿ ಅಮೌಂಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ ಈ ಹೆಡ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾಡಿನರಿ ಇನ್ಕಮ್ ದಟ್ ಈಸ್ ಗೇನ್ ಫ್ರಮ್ ಸ್ಪೆಕ್ಯುಲೇಷನ್ 10,000 ಬಂದಿದೆ. ಸೊ ಈ ಥರ ಸ್ಪೆಷಲ್ ಎಕ್ಸ್ಟ್ರಾಡಿನರಿ ಐಟಮ್ಸ್ ಏನಾದರೂ ಡೆಬಿಟೆಡ್ ಕ್ರೆಡಿಟ್ ಅಂತ ಕೊಡ್ದಿರ ಏನಾದರೂ ಸಪ್ರೇಟಾಗಿ ಏನಾದರೂ ಕೊಟ್ಟಿದ್ರೆ, ಸೊ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಕ್ಯಾಲ್ಕುಲೇಷನ್ ಮಾಡೋವಾಗ ಟ್ಯಾಕ್ಸ್ ಅಮೌಂಟ್ ಪೇ ಮಾಡಿದ ಆದಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅದು ಆದಮೇಲೆ ನಾವು ಎಕ್ಸ್ಟ್ರಾಡಿನರಿ ಐಟಮ್ನ ಅಡ್ಜಸ್ಟ್ ಮಾಡಬೇಕು. ಇನ್ ಕೇಸ್ ಸೊ ಈ ಪ್ರಾಬ್ಲಮಲ್ಲಿ ಎಕ್ಸ್ಟ್ರಾಡಿನರಿ ಇನ್ಕಮ್ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಆ್ಯಡ್. ಇಫ್ ಇನ್ ಕೇಸ್ ಎಕ್ಸ್ಟ್ರಾಡಿನರಿ ಎಕ್ಸ್ಪೆನ್ಸ್ ಏನಾದರೂ ಇದ್ದರೆ ವಿ ಹ್ಯಾವ್ ಟು ಡಿಡಕ್ಟ್ ಇಟ್. ಓಕೆ, ಸೊ ಇಲ್ಲಿ ಎಕ್ಸ್ಟ್ರಾಡಿನರಿ ಇನ್ಕಮ್ ಕೊಟ್ಟಿರೋದ್ರಿಂದ ನಾವು ಆ್ಯಡ್ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತೀವಿ. ಓಕೆ, ಸೊ ಈ ಹೆಡ್ ಮಾತ್ರ ಸಿಚುವೇಶನ್ಗೆ ತಕ್ಕಂತೆ ಚೇಂಜ್ ಆಗುತ್ತೆ. ಎಕ್ಸ್ಟ್ರಾಡಿನರಿ ಇನ್ಕಮ್ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಎಕ್ಸ್ಟ್ರಾಡಿನರಿ ಎಕ್ಸ್ಪೆನ್ಸ್ ಏನಾದರೂ ಇನ್ಕರ್ ಆಗಿದ್ರೆ ಲೆಸ್ ಮಾಡಬೇಕು. ಸೊ ಇಲ್ಲಿ ಆ್ಯಡ್ ಅಂತ ಕೊಟ್ಟು ಅಡ್ಜಸ್ಟ್ ಎಕ್ಸ್ಟ್ರಾಡಿನರಿ ಇನ್ಕಮ್ ದಟ್ ಈಸ್ ಗೇನ್ ಫ್ರಮ್ ಸ್ಪೆಕ್ಯುಲೇಷನ್. ಸೊ ಸ್ಪೆಕ್ಯುಲೇಷನಿಂದ ಎಷ್ಟು ಇನ್ಕಮ್ ಬರ್ತಿದೆ ದಟ್ ಈಸ್ 10,000 is the total extraordinary income that is gained from speculation. Now you have to add this 10,000 to this 44,000. now you will get 54,000. so 54,000 in the sense that is cash inflow from operating activity. so this is A. so total cash inflow from operating activity is 54,000. so ಈ ಐಟಮ್ಸ್ ಕೊಡ್ತಾರೆ ಇನ್ ಕೇಸ್ ಏನಾದರೂ ಕೇಳಿದ್ರೆ. ಸೊ ಕಂಪ್ಲೀಟಾಗಿ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಇರೋದು ಪ್ರಾಬ್ಲಮ್ಸನ್ನ ಕಂಪ್ಲೀಟಾಗಿ 5 ಪ್ರಾಬ್ಲಮ್ಸಲ್ಲಿ ನಾನು ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಮೇಯ್ನ್ ಏನು ಅಂತ ಹೇಳಿದ್ರೆ ನೀವು ವರ್ಕೌಟ್ ಮಾಡಬೇಕು ಈಗ. ಸೊ ವರ್ಕೌಟ್ ಮಾಡಬೇಕಂತಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡಿ ಯಾಕಂತ ಹೇಳಿದ್ರೆ ನೀವು ಫಾರ್ಮ್ಯಾಟ್ನ ಅಥವಾ ಪರ್ಫಾರ್ಮನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಯಾವ ಐಟಮ್ ಎಲ್ಲಿ ಹಾಕ್ಕೋಬೇಕು, ಈವನ್ ಮಿಸ್ ಆದರೆ ಕೂಡ ನೀವು ಫಾರ್ಮ್ಯಾಟ್ ಫೋಕಸ್ ಏನಾದರೂ ಮಾಡಿದ್ರೆ, ಸೊ ಐಟಮ್ ಏನಾದರೂ ಮಿಸ್ ಆಗಿದ್ರೆ ಕೂಡ ನೀವು ಸರ್ಚ್ ಮಾಡ್ಬೋದು ಪ್ರಾಬ್ಲಮಲ್ಲಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್.
ಓಕೆ, ದಟ್ ಈಸ್ ಯುವರ್ 4th ಮಾಡ್ಯೂಲ್. ಓಕೆ, ಸೊ ನೀವು ಬೇರೆ ಬೇರೆ ಪ್ರಾಬ್ಲಮ್ಸ್, ಇನ್ನೂ ಪ್ರಾಬ್ಲಮ್ಸ್ ಇದ್ದರೆ ಏನಾದರೂ ಇದ್ದರೆ ಟ್ರೈ ಮಾಡಿ. ಓಕೆ, ಸೊ ಮನೆಯಲ್ಲಿ ವರ್ಕ್ ಮಾಡಿ. ಯಾವುದಾದ್ರೂ ಬೇರೆ ಪ್ರಾಬ್ಲಮ್ಸ್ ಇದ್ದರೆ ನೀವೇ ಸೊಲ್ಯೂಷನ್ಸ್ನ ನೋಡಿ ಯಾವ ಥರ ಬಂತು, ಯಾವ ಥರ ಥಿಂಕ್ ಮಾಡಬೇಕು, ಅದರಿಂದ ಯಾವ ಥರ ಬಂತು ಅಂತ ನೀವು ಥಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಕಂಪ್ಲೀಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಇನ್ನೂ ನಾಲೆಡ್ಜ್ ಗೇನ್ ಆಗುತ್ತೆ. ಓಕೆ, ಸೊ ಇವತ್ತಿಗೆ ನಾನು ನಿಮ್ಮ ಸಬ್ಜೆಕ್ಟ್ ದಟ್ ಈಸ್ ಕಾರ್ಪೊರೇಟ್ ರಿಪೋರ್ಟಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿದೆ ನಿಮ್ಮ ಸಬ್ಜೆಕ್ಟು, ದಟ್ ಈಸ್ 4.2 ಸಬ್ಜೆಕ್ಟ್ ಕೋಡ್ ಇವತ್ತಿಗೆ ನಾನು ಕಂಪ್ಲೀಟ್ ಮಾಡಿಕೊಡ್ತಿದ್ದೀನಿ. ಓಕೆ, ಸೊ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಥ್ಯಾಂಕ್ಸ್ ಫಾರ್ ಅಡ್ಜಸ್ಟ್ ವಿತ್ ದಿ ಮೈ ಆನ್ಲೈನ್ ಕ್ಲಾಸಸ್. ಓಕೆ, ಸೊ ಆಲ್ ದ ಬೆಸ್ಟ್. ಲಾಕ್ಡೌನ್ ಇದೆ ಅಂತ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆದಷ್ಟು ಪ್ರಿಪೇರ್ ಆಗಿ, ಯಾಕಂತಂದರೆ ನಿಮಗೆ ಟೈಮ್ ಈಗ ಸಿಕ್ಕಿರೋದು ತುಂಬ ಅದೃಷ್ಟ. ಓಕೆ, ಸೊ ನೆಕ್ಸ್ಟ್ ಟೈಮ್ ಸಿಗೋದಿಲ್ಲ. ಓಕೆ, ಸೊ ಆದಷ್ಟು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಆರ್ ಯು ಕ್ಯಾನ್ ಕಾಮೆಂಟ್ ಇನ್ ದಿಸ್ ವಿಡಿಯೋ ಓನ್ಲಿ. ಸೊ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ರಿಪೀಟ್ ಮಾಡಿ ನೋಡಿ. ಓಕೆ, ಸೊ ಯು ಡೆಫಿನೆಟ್ಲಿ ವಿಲ್ ಗೆಟ್ ಎ ಕ್ಲಾರಿಟಿ ಅಬೌಟ್ ದಿ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್. ಓಕೆ, ಸೊ ಆದಷ್ಟು ನಿಮ್ಮ ಪ್ರಾಜೆಕ್ಟ್ಸ್ 4th ಸೆಮ್ಗೆ ಏನಿದೆ, ಡೆಸರ್ಟೇಷನ್ಸ್ ಏನಿದೆ, ಆದಷ್ಟು ಬೇಗ ಪ್ರಿಪೇರ್ ಮಾಡಿಬಿಡಿ. ಓಕೆ, ಬೇಗ ಕಂಪ್ಲೀಟ್ ಮಾಡಿ. ಓಕೆ, ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಗುಡ್ ಬೈ.